ವ್ಯಕ್ತಿತ್ವ ದೊಡ್ಡದ್ದಲ್ಲ, ಪದವಿಯೂ ಕೂಡ ದೊಡ್ಡದ್ದಲ್ಲ. ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರು ಎಲ್ಲರಿಗಿಂತಲೂ ಕೂಡ ದೊಡ್ಡವರು. ಅಂಥವರನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಸಂಪಾದಿಸುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಅದು ಹಣವಾಗಲಿ, ಜ್ಞಾನವೇ ಆಗಲಿ, ಮರ್ಯಾದೆಯೇ ಆಗಲಿ, ಎಲ್ಲವನ್ನೂ ಕೂಡ ಉಳಿಸಿಕೊಳ್ಳುವಂಥವರು ನಾವು ಆಗಬೇಕು. ನಗುವ ಹೃದಯಕ್ಕಿಂತ ನಗಿಸುವಂತಹ ಹೃದಯ ಮುಖ್ಯ. ದುಃಖ ಪಡಿಸುವಂತಹ ಮನಸ್ಸಿಗಿಂತ ದುಃಖ ಮರೆಸುವಂತಹ ಮನಸ್ಸು ಎನ್ನುವುದು ತುಂಬಾ ಮುಖ್ಯವಾದದ್ದು. ನಮ್ಮ ಎದುರಿನಲ್ಲಿ ಅಂತಹ ವ್ಯಕ್ತಿಗಳು ಇದ್ದರೆ ಅಂಥವರನ್ನು ಎಂದಿಗೂ ಕೂಡ ಬಿಟ್ಟು ಕೊಡುವುದಕ್ಕೆ ಹೋಗಲೇಬೇಡಿ. ಎಲ್ಲವನ್ನೂ ಕೂಡ ಹಣದಿಂದಲೇ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ ಎನ್ನುವುದು ಎಷ್ಟು ಸತ್ಯವೋ ಹಾಗೆಯೇ ಹಣವಿಲ್ಲದೆ ಇದ್ದರೆ ಯಾವುದನ್ನೂ ಕೂಡ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ ಎನ್ನುವುದು ಕೂಡ ಅಷ್ಟೇ ಸತ್ಯವಾಗಿರುವಂತಹ ಮಾತು. ಅಂದು ನೀ ನಡೆದು ಹೋದ ದಾರಿಯಲ್ಲಿ ಕಳೆಯುತ್ತಿದ್ದ ಗೆಜ್ಜೆಯ ನಾದವು ಇಂದು ನೀನಿಲ್ಲದ ಕಾರಣ ಸದ್ದಿಲ್ಲದೆ ಮೌನವಾಗಿ ಇದೆ. ಯಾರಿಗೆ ಒಳ್ಳೆಯದು ಮಾಡಿ ಏನಿದೆ, ಕೊನೆಗೆ ಒಂದು ದಿನ ಕೆಟ್ಟವರು ಎನ್ನುವಂತಹ ಪಟ್ಟವನ್ನು ಕಟ್ಟಿ ನಮ್ಮನ್ನು ಬಿಸಾಕಿ ಬಿಡುತ್ತಾರೆ. ಇಂದಿನ ಜಗತ್ತೇ ಆ ರೀತಿಯಾಗಿ ಆಗಿದೆ. ಹೆಣ ಇಲ್ಲದ ಸ್ಮಶಾನ ಇಲ್ಲ, ಸಮಸ್ಯೆಗಳೇ ಇಲ್ಲದಂತಹ ಜೀವನ ಶೈಲಿ ಎನ್ನುವುದು ಇಲ್ಲ. ನಮ್ಮ ಅಲ್ಪತನ ನಮಗೆ ಕಾಣಿಸುವುದಿಲ್ಲ. ನಮ್ಮಲ್ಲಿ ಇರುವ ಅಥವಾ ನಮ್ಮಲ್ಲಿ ಇಲ್ಲದೇ ಇರುವಂತಹ ಸ್ವಲ್ಪ ಗುಣಗಳು ಬಹಳ ದೊಡ್ಡದಾಗಿಯೇ ಕಾಣಿಸುತ್ತಾ ಇರುತ್ತದೆ. ಮನಸ್ಸಿನಲ್ಲಿ ತುಂಬಾ ನೋವನ್ನು ಇಟ್ಟುಕೊಂಡು ಏನೂ ಆಗಿಲ್ಲ ಅನ್ನುವ ರೀತಿಯಲ್ಲಿ ನಾಟಕವನ್ನು ಆಡುವವರಿಗೆ ಮಾತ್ರ ಗೊತ್ತು ಆ ನೋವು ಎನ್ನುವುದು ಎಂತಹದ್ದು ಎಂದು. ಬದುಕಬೇಕು ನಮ್ಮ ಇಚ್ಛೆಯಂತೆ. ಯಾರು ನಮ್ಮನ್ನು ಪ್ರೀತಿಸದಿದ್ದರೂ ಕೂಡ ಏನಂತೆ, ಈ ಬದುಕು ಯಾವಾಗಲೂ ಕೂಡ ಒಬ್ಬಂಟಿಯಂತೆ. ನಿಮಗೇಕೆ ಬೇಕು ಬೇರೆಯವರ ಚಿಂತೆ, ಬದುಕು ನಿನ್ನಂತೆ. ಬದುಕು ಬಂದಂತೆ ಬದುಕುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಬದುಕು ಅಂದರೆ ಏನು ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳುತ್ತಾರೆ. ಸುತ್ತಲಿನ ಪರಿಸ್ಥಿತಿಗಳು ನಿನ್ನನ್ನು ತುಳಿಯಬೇಕು ಅಂತ ಕಾತುರದಿಂದ ಕಾಯುತ್ತಾ ಇದ್ದಾಗ ಅದನ್ನು ಎದುರಿಸಿ ನಿಲ್ಲುತ್ತೀಯಲ್ಲ, ಅದೇ ನಿನ್ನ ನಿಜವಾದ ಬದುಕು ಎಂದು. ಬದುಕಿನಲ್ಲಿ ಅನಿರೀಕ್ಷಿತವಾದಂತಹ ಸಮಸ್ಯೆಗಳು ಉದ್ಭವ ಆಗುತ್ತದೆ. ನಮ್ಮ ಸುತ್ತಮುತ್ತ ಇರುವಂಥವರು, ನಮ್ಮ ಸಂಬಂಧಿಕರೇ ನಮ್ಮನ್ನು ಹತ್ತಿಕ್ಕುವಂತಹ ಪ್ರಯತ್ನವನ್ನು ಮಾಡುತ್ತಾ ಇರುತ್ತಾರೆ. ಅಂತಹ ಜನರ ನಡುವೆಯೇ ನೀನು ಗೆದ್ದು ಮುಂದುವರಿಯುವುದನ್ನು ನೋಡಬೇಕು. ಜವಾಬ್ದಾರಿಯ ಹೆಸರಿನಲ್ಲಿ ಮನೆ ತೊರೆದವರು ತಾವು ದಾರಿ ತಪ್ಪಿದವರು ಆಗುವುದಿಲ್ಲ. ಶಾಂತ ಮನಸ್ಸು ಮಾತ್ರ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ನಮಗೆ ನೀಡುತ್ತದೆ. ಮನಸ್ಥಿತಿಗೆ ತಕ್ಕಂತೆ ಹೇಗೆ ನಾವು ವರ್ತನೆಯನ್ನು ಮಾಡುತ್ತೇವೆಯೋ ಅದೇ ರೀತಿಯಾಗಿ ಪರಿಸ್ಥಿತಿಗಳಿಗೆ ತಕ್ಕಂತೆ ಬದುಕುವುದನ್ನು ಕೂಡ ನಾವು ಕಲಿಯಬೇಕು. ಅವಶ್ಯಕತೆ ಮುಗಿದ ಮೇಲೆ ಇಲ್ಲಿ ಯಾರೂ ಕೂಡ ಆಗುವುದಿಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ನಿನಗಾಗಿ ಕಾಯುವ ವ್ಯಕ್ತಿ 1 ಗಂಟೆ, 1 ದಿನ ನಿರ್ಲಕ್ಷ್ಯ ಮಾಡು, ಪರವಾಗಿಲ್ಲ. ಆದರೆ ಪ್ರತಿದಿನ ಹಾಗೆ ನಿರ್ಲಕ್ಷ್ಯ ಮಾಡಿದರೆ ಯಾವುದೋ ಒಂದು ದಿನ ನೀನು ಬೇಕು ಅಂತ ಕರೆದರೂ ಬರದೇ ಇರುವಷ್ಟು ದೂರ ಹೋಗಿಬಿಡುತ್ತಾರೆ. ನಾವು ಬಯಸಿದಂತೆ ಬದುಕುವ ಸ್ವತಂತ್ರ ಯಾವತ್ತೂ ಭಯಾನಕ. ಹೋರಾಟದ ಫಲವೇ ಹೊರತು ಸುಲಭಕ್ಕೆ ಸಿಗುವುದಿಲ್ಲ. ಜೀವನದಲ್ಲಿ ಏನನ್ನೇ ಪಡೆದುಕೊಳ್ಳಬೇಕು ಅನ್ನುವುದೇ ಆದರೆ ಅದಕ್ಕೆ ಅದರದ್ದೇ ಆಗಿರುವಂತಹ ಹೋರಾಟವನ್ನು ನಾವು ಮಾಡಲೇಬೇಕಾಗುತ್ತದೆ. ಮನುಷ್ಯನಲ್ಲಿ ಬದಲಾವಣೆ ಇರಬೇಕು, ಆದರೆ ಇನ್ನೊಬ್ಬರನ್ನು ಕಳೆದುಕೊಳ್ಳುವಷ್ಟು ಬದಲಾವಣೆ ಎನ್ನುವುದು ಆಗಲೇಬಾರದು. ನೀನು ಎಲ್ಲಿಯವರೆಗೆ ಉಪಯೋಗಕ್ಕೆ ಬರುತ್ತೀಯೋ ಅಲ್ಲಿಯವರೆಗೆ ಜನರು ನಿನ್ನನ್ನು ಪ್ರೀತಿಸುತ್ತಾರೆ. ಎಲ್ಲಿ ನಿನ್ನಿಂದ ಏನೋ ಒಂದು ಉಪಯೋಗ ಎನ್ನುವುದು ಆಗುವುದಿಲ್ಲ ಎಂದು ಅರಿತಿರುತ್ತಾರೆಯೋ ಆಗ ನಿನ್ನನ್ನು ಅವರು ತೊರೆದು ಹೋಗುತ್ತಾರೆ. ಜೀವನದಲ್ಲಿ ಮಾತು ಕೊಡುವುದು ಮುಖ್ಯವಲ್ಲ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವುದು ತುಂಬಾ ಮುಖ್ಯವಾಗುತ್ತದೆ. ಖುಷಿಯಾಗಿ ಇರುತ್ತೀನಿ ಅಂದ ಮಾತ್ರಕ್ಕೆ ನನಗೆ ನೋವುಗಳೇ ಇಲ್ಲ ಎಂದು ನೀವು ಅಂದುಕೊಳ್ಳುವುದು ತಪ್ಪು. ನನ್ನ ನೋವನ್ನು ಮೀರಿ ಜೀವಿಸಬಲ್ಲೆ ಎಂಬ ಆತ್ಮವಿಶ್ವಾಸ ಪ್ರತೀಕವೇ ನನ್ನ ನಗುವಾಗಿರುತ್ತದೆ. ಮನುಷ್ಯ ಎಷ್ಟೇ ಕೆಂಪಗೆ ಇದ್ದರೂ ಕೂಡ ಅವನ ನೆರಳು ಮಾತ್ರ ಕಪ್ಪಗೆಯೇ ಇರುತ್ತದೆ.
ನಾವು ಎಷ್ಟೇ ಶ್ರೇಷ್ಠ ಅನ್ನುವುದು ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಅನ್ನುವುದು ಅಹಂಕಾರ. ಇಂತಹ ಅಹಂಕಾರವನ್ನು ಎಂದಿಗೂ ಕೂಡ ಜೀವನದಲ್ಲಿ ಬೆಳೆಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ನಮ್ಮ ಖುಷಿಗಿಂತ ನಮ್ಮವರ ಖುಷಿಯೇ ಮುಖ್ಯ ಅನಿಸಿದಾಗ ಜೀವನ ಅರ್ಧ ಪಾಠ ಕಲಿಸಿದಂತೆಯೇ ಆಗುವುದು. ಯಾವ ವ್ಯಕ್ತಿ ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳಲು ಸ್ವಯಂ ಪ್ರೇರಣೆಯಿಂದ ಹೋರಾಟವನ್ನು ಮಾಡುತ್ತಾನೆಯೋ ಅವನನ್ನು ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಬಾಳೆಂಬ ಜಾತ್ರೆಯಲ್ಲಿ ಎಲ್ಲದಕ್ಕೂ ಕೂಡ ನಗು ಬಂದೇ ಮಾತ್ರೆ. ಜೀವನವೆಂಬ ಜಾತ್ರೆಯಲ್ಲಿ ಸ್ವಚ್ಛವಿರಲಿ ಮನಸ್ಸೆಂಬ ಪಾತ್ರೆ. ಜೀವನದಲ್ಲಿ ಅಂದುಕೊಂಡಂತೆ ಯಾವುದೂ ಕೂಡ ಆಗುವುದಿಲ್ಲ. ಏನೇ ಆದರೂ ಕೂಡ ಎಲ್ಲವನ್ನ ಒಪ್ಪಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಮನುಷ್ಯ ತಪ್ಪು ಮಾಡಿದಾಗ ಆತನ ತಪ್ಪುಗಳನ್ನು ಸರಿ ಮಾಡಲು ಪ್ರಯತ್ನಿಸಬೇಕೇ ಹೊರತು ವ್ಯಕ್ತಿಯೇ ತಪ್ಪು ಎಂದು ಆತನನ್ನು ನೋಯಿಸುವುದಕ್ಕೆ ಹೋಗಲೇಬಾರದು. ಈ ಬದುಕೇ ಹೀಗೆ, ಎಲ್ಲೂ ಇದ್ದವರನ್ನು ಪರಿಚಯಿಸಿ ಕೊನೆಗೆ ಅಪರಿಚಿತರನ್ನಾಗಿ ಮಾಡಿಬಿಡುತ್ತದೆ. ಜೀವನ ಅರ್ಥವಾದಂತೆ ಮೌನ ಎನ್ನುವುದು ಇಷ್ಟವಾಗುತ್ತದೆ. ಭೇಟಿಯ ಮೊದಲು ಕ್ಷಣದಿಂದ ಮರಣದ ಕೊನೆಯ ಕ್ಷಣದವರೆಗೆ ಹೃದಯದ ಭಾವನೆ ಬದಲಾಗದೇ ಇದ್ದರೆ ಅದೇ ನಿಜವಾದ ಪ್ರೀತಿ. ಅಂತಹ ಪ್ರೀತಿ ನಿಮ್ಮ ಜೀವನದಲ್ಲಿ ಸಿಕ್ಕರೆ ಅಂಥವರನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡ. ಏಕೆಂದರೆ ಅಂತಹ ವ್ಯಕ್ತಿಗಳು ಇಂದಿನ ಕಾಲದಲ್ಲಿ ಸಿಗುವುದು ತೀರಾನೇ ಅಪರೂಪ ನೋಡಿ. ಮನೆ ಅರಮನೆಯಂತೆ ಇದ್ದರೆ ಸಾಲದು, ಮನಸ್ಸು ಅರಮನೆಯಂತೆ ಇರಬೇಕು. ಜೀವನ ಎನ್ನುವುದು ಎಂದಿಗೂ ಕೂಡ ಒಬ್ಬಂಟಿ ಎಂದು ನೀವು ಕಂಗಾಲಾಗುವುದಕ್ಕೆ ಅಥವಾ ದೀರ್ಘವಾಗಿ ಯೋಚನೆಗಳನ್ನು ಮಾಡುತ್ತಾ ಮೂಲೆಯಲ್ಲಿ ಕೂರುವುದಕ್ಕೆ ಹೋಗಲೇಬೇಡಿ. ಜೀವನ ಎನ್ನುವುದೇ ಹಾಗೆ ನೋಡಿ, ಎಲ್ಲವನ್ನ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಎಲ್ಲವನ್ನ ನಮಗೆ ಕಲಿಸುತ್ತಾ ಮುಂದುವರಿಯುತ್ತದೆ. ಇಷ್ಟೇ ಈ ಪ್ರಪಂಚ. ಹೊಸ ಪರಿಚಯ ಆದಾಗ ಹೇಗೆ ಮಾತನಾಡಿಸಬೇಕು ಅನ್ನುವ ಜನ ಇದ್ದಾರೆ. ಅದೇ ಪರಿಚಯ ಹಳೆಯದಾದ ಮೇಲೆ ಹೇಗೆ ದೂರವಾಗಬೇಕು ಎಂದು ಯೋಚನೆಗಳನ್ನು ಮಾಡುತ್ತಾರೆ. ಪೂರ್ಣತೆ ಇಲ್ಲದೆ ಹುಟ್ಟಿದವನೇ ಮಾನವ. ತಪ್ಪುಗಳು ಅವನ ಸಹಜ ಗುರುತು. ಆದ್ದರಿಂದ ಅರಿತು ಜೀವಿಸುವುದೇ ಬದುಕು. ಕಳೆದು ಹೋದದ್ದನ್ನು ಎಂದಿಗೂ ಕೂಡ ಮತ್ತೆ ಹುಡುಕುವುದಕ್ಕೆ ಹೋಗಲೇಬೇಡ. ಅದು ವಸ್ತುವಾದರೂ ಕೂಡ ಸರಿ, ವ್ಯಕ್ತಿಯಾದರೂ ಕೂಡ ಸರಿ. ಒಂದು ಹೆಣ್ಣು ತನ್ನ ಅಂತರಾಳದಲ್ಲಿ ಇರುವಂತಹ ಭಾವನೆಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳುವುದಿಲ್ಲ. ಅವಳ ಅಂತರಂಗಕ್ಕೆ ಹತ್ತಿರವಾದವರಿಗೆ ಮಾತ್ರ ಆ ಭಾವನೆಗಳ ವಿನಿಮಯ ಸಾಧ್ಯ ಆಗುವುದು. ಹಾಗಾಗಿ ಹೆಣ್ಣನ್ನು ಅರ್ಥ ಮಾಡಿಕೊಳ್ಳಬೇಕು. ಹೆಣ್ಣನ್ನು ಎಂದಿಗೂ ಕೂಡ ನಗುಮುಖದಿಂದ ನೋಡಿಕೊಳ್ಳಬೇಕು. ಆಗ ನಿಮ್ಮ ಜೀವನವೂ ಕೂಡ ನಗುಮುಖದಿಂದ ಸಾಗುತ್ತದೆ. ಭ್ರಮೆಯಲ್ಲಿ ಬದುಕುವುದಕ್ಕೆ ಹೋಗಲೇಬೇಡಿ. ನಾನು ಬೇರೊಬ್ಬರ ಜೀವನದಲ್ಲಿ ವಿಶೇಷ ಎಂಬ ಭ್ರಮೆ ಎಂದಿಗೂ ಕೂಡ ಬೇಡವೇ ಬೇಡ. ಏಕೆಂದರೆ ಇಂದಿನ ಕಾಲದಲ್ಲಿ ನಿಮ್ಮನ್ನು ಪಡೆದ ನಂತರವೂ ಕೂಡ ಜನರು ನಿಮಗಿಂತಲೂ ಉತ್ತಮವಾದ ವ್ಯಕ್ತಿಯನ್ನು ಹುಡುಕುತ್ತಲೇ ಇರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ಸಮಯ ಬಂದೇ ಬರುತ್ತದೆ. ಕಾಯಬೇಕು ಅಷ್ಟೇ. ಆ ಸಮಯದ ಆಯುಧ ತಾಳ್ಮೆ. ತಾಳ್ಮೆ ಎನ್ನುವುದು ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಜೀವನದಲ್ಲಿ ಎಂತಹ ಘಟನೆಗಳು ಬಂದರೂ ಕೂಡ ಆ ತಾಳ್ಮೆ ಎನ್ನುವಂತಹ ಒಂದೇ ಒಂದು ಅಸ್ತ್ರ ನಿಮ್ಮ ಜೀವನದಲ್ಲಿ ಉದ್ಭವ ಆಗುವಂತಹ ದೊಡ್ಡ ದೊಡ್ಡ ಘಟನೆಗಳನ್ನು ಸರಿಪಡಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಸಂಸಾರದಲ್ಲಿ ನೊಂದು ಬೆಂದು ಕಣ್ಣೀರು ಹಾಕಿ ಸಾಕಪ್ಪ ಈ ಜೀವನ ಎಂದು ಸಾಯಲು ನಿರ್ಧರಿಸಿದಳಂತೆ. ಅಷ್ಟರಲ್ಲಿ 2 ಮಕ್ಕಳು ಅಮ್ಮ ಎಂದಾಗ ನೋವು ಎಲ್ಲ ಮರೆತಳಂತೆ. ಜೀವನದಲ್ಲಿ ಕೆಲವೊಮ್ಮೆ ಬೇರೆಯೊಬ್ಬರಿಗಾಗಿಯೂ ಕೂಡ ನಾವು ಬದುಕುವುದಕ್ಕಿಂತ ನಮ್ಮವರಿಗಾಗಿ ಬದುಕುವುದು ತುಂಬಾ ಮುಖ್ಯ ನೋಡಿ. ನಮ್ಮನ್ನು ಯಾರು ಅವಲಂಬಿತವಾಗಿ ಇರುತ್ತಾರೆಯೋ, ನಮ್ಮ ಮೇಲೆ ಯಾರು ಭರವಸೆಯನ್ನು ಇಟ್ಟಿರುತ್ತಾರೆಯೋ ಅಂಥವರ ಭರವಸೆಯನ್ನು ಉಳಿಸಿಕೊಳ್ಳಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯವಾಗಬೇಕು. ಇಲ್ಲಿ ಯಾವ ಪರಿಚಯವೂ ಕೂಡ ಆಕಸ್ಮಿಕವಲ್ಲ. ಪ್ರತಿ ಪರಿಚಯದ ಹಿಂದೆ ಋಣಾನುಬಂಧ ಎನ್ನುವುದು ಅಡಗಿರುತ್ತದೆ. ಆ ಋಣಾನುಬಂಧವನ್ನು ನಾವು ಅರಿತು ಜೀವನವನ್ನು ಮಾಡಬೇಕು. ಯಾರೂ ಕೂಡ ಸುಖ ಸುಮ್ಮನೆ ನಮ್ಮ ಜೀವನದಲ್ಲಿ ಬರುವುದೇ ಇಲ್ಲ. ಬದುಕಬೇಕು ಸಮಯ ಬಂದಂತೆ. ಬೇರೆಯವರ ಚಿಂತೆ ನೀ ಎಂದಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬಾರದು.
ಗಿಡದಲ್ಲಿ ಬಿಟ್ಟ ಹೂವೆಲ್ಲ ಕಾಯಿ ಆಗುವುದಿಲ್ಲ, ಹಾಗೆಯೇ ಜೀವನದಲ್ಲಿ ಕಂಡ ಕನಸೆಲ್ಲ ನನಸು ಆಗುವುದಿಲ್ಲ. ಹಾಗಂತ ನಾವು ಜೀವನ ನಡೆಸುವುದನ್ನು ನಿಲ್ಲಿಸಬಾರದು. ಒಂದಲ್ಲ ಒಂದು ದಿನ ನೆಟ್ಟ ಗಿಡ ಫಲವನ್ನು ಕೊಟ್ಟೇ ಕೊಡುತ್ತದೆ. ಕಂಡ ಕನಸೆಲ್ಲ ನನಸಾಗುತ್ತದೆ. ನಂಬಿಕೆಯೇ ಜೀವನ. ಮನುಷ್ಯರಿಂದ ಮನುಷ್ಯರನ್ನು ದೂರ ಮಾಡುವಂತಹ ಎರಡೇ ವಸ್ತುಗಳು, ಒಂದು ನಾಲಿಗೆ, ಇನ್ನೊಂದು ಹಣ. ಇವುಗಳು ಮಾತ್ರ ಮನುಷ್ಯನನ್ನು ಮನುಷ್ಯನಿಂದ ದೂರ ಮಾಡುವುದಕ್ಕೆ ಸಾಧ್ಯ. ಬದಲಾಗದ ಕಾಲದ ಪುಟಗಳಲ್ಲಿ ಎಂದಿಗೂ ಕೂಡ ಮಾಸದ ನೆನಪುಗಳಂತೆ ನನ್ನ ಉಸಿರು ನಿನ್ನ ಹೆಸರಿನಲ್ಲಿ ಜಪಿಸುತ್ತಿದೆ. ಜೀವನದಲ್ಲಿ ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನೆಮ್ಮದಿ ಇರುವ ಜಾಗದಲ್ಲಿ ಹಣಕ್ಕಿಂತ ತಾಳ್ಮೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದರೆ ಉತ್ತಮವಾಗಿರುವಂತಹ ಜೀವನ ಶೈಲಿ ಎನ್ನುವುದು ನಿಮ್ಮದಾಗುತ್ತದೆ. ಜಗತ್ತು ನಿನ್ನ ಕಣ್ಣೀರನ್ನು ನೋಡಿ ನಗಬಹುದು, ಆದರೆ ನಿನ್ನ ಹೋರಾಟವನ್ನು ನೋಡಿ ಒಂದು ದಿನ ತಲೆಬಾಗಲೇಬೇಕು. ನೀವು ಹೋರಾಟವನ್ನು ಮಾಡುವುದನ್ನು ಕಲಿಯಲೇಬೇಕು. ಯಾವ ವ್ಯಕ್ತಿಯು ನಿಮ್ಮಿಂದ ಅದೆಷ್ಟು ಬೇಸರವಾಗಿ ಇದ್ದರೂ ಕೂಡ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮತ್ತೆ ಮೊದಲಿನ ರೀತಿಯಲ್ಲಿ ನಗುತ್ತಾ ಪ್ರೀತಿಯಿಂದ ಮಾತನಾಡುತ್ತಾರೆಯೋ ಆ ವ್ಯಕ್ತಿಯೇ ನಿಮ್ಮನ್ನು ತುಂಬ ಇಷ್ಟಪಡುವಂತಹ ವ್ಯಕ್ತಿ ಎನ್ನುವುದನ್ನು ಮರೆಯಲೇಬೇಡಿ. ಅವರು ಅವಮಾನಿಸಿದಾಗ ಮೌನವಾಗಿ ಇರಿ, ಆದರೆ ನಗು. ಅವರು ಸುಳ್ಳು ಹೇಳುವಾಗ ಸತ್ಯ ತಾನಾಗಿಯೇ ಬಯಲಾಗಲಿ. ಅವರು ಕೂಗಿದಾಗ ನಿಮ್ಮ ಸ್ವರಗಳು ಕಡಿಮೆ ಮಾಡಿ. ಅವರು ದೂಷಿಸಿದಾಗ ಸಮರ್ಥಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಎಂದಿಗೂ ಕೂಡ ಯಾರ ಮೇಲೆಯೂ ಅತಿಯಾದ ಆತ್ಮವಿಶ್ವಾಸವನ್ನು ಇಡುವುದಕ್ಕೆ ಹೋಗಲೇಬೇಡಿ. ಅತಿಯಾದ ನಂಬಿಕೆ ಎನ್ನುವುದು ನಿಮ್ಮ ಮೇಲೆ ನಿಮಗೆ ಇರಬೇಕೇ ಹೊರತು ಇನ್ನೊಬ್ಬರ ಮೇಲೆ ನಿಮ್ಮ ನಂಬಿಕೆ ಎನ್ನುವುದು ಅತಿಯಾಗಿ ಇರಲೇಬಾರದು. ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಎಲ್ಲ ರೀತಿಯ ಸಂಬಂಧಗಳನ್ನು ಲೆಕ್ಕ ಹಾಕಿದಾಗ ಅದರ ಫಲಿತಾಂಶ ಅವಶ್ಯಕತೆ. ಮನುಷ್ಯ ಶಾಶ್ವತವಲ್ಲ, ಇವತ್ತಲ್ಲ ನಾಳೆ ಹೊರಟು ಹೋಗುತ್ತಾನೆ. ಅಂದ ಮೇಲೆ ಈ ಸಿಟ್ಟು, ಕೋಪ, ಮಾತನಾಡದೆ ಇರುವುದೆಲ್ಲ ಏಕೆ? ಜೊತೆಯಲ್ಲಿ ಯಾವುದೂ ಬರುವುದಿಲ್ಲ ಸ್ನೇಹ ಪ್ರೀತಿಯನ್ನು ಬಿಟ್ಟು. ಜೀವನದಲ್ಲಿ ಸ್ನೇಹ ಪ್ರೀತಿಯನ್ನು ಹಂಚಿಕೊಳ್ಳುವುದನ್ನು ನೋಡಬೇಕು. ಹುಡುಕುವ ಪ್ರೀತಿಗಿಂತ ಜೊತೆಗೆ ಇರುವಂತಹ ಸ್ನೇಹ ಚಂದ. ಕಾಣುವ ಕನಸಿಗಿಂತ ಕಾಣದೇ ಇರುವಂತಹ ಕಲ್ಪನೆ ಚಂದ. ಬೆರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚಂದ. ಎಷ್ಟೋ ಸಮಯದಿಂದ ಪರಿಚಯ ಇದ್ದೇವೆ ಎನ್ನುವುದು ಗೆಳೆತನವಲ್ಲ, ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇದ್ದೇವೆ ಎನ್ನುವುದೇ ನಿಜವಾದ ಗೆಳೆತನ. ಅಂತಹ ಗೆಳೆಯರು ನಿಮ್ಮ ಜೀವನದಲ್ಲಿ ಸಿಕ್ಕರೆ ಅಂಥವರನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಬೇರೆಯವರನ್ನು ಕೆಳಗೆ ತಳ್ಳುವಂತಹ ಭರದಲ್ಲಿ ನೀನು ನಿಂತಿರುವಂತಹ ಜಾಗವನ್ನೇ ಮರೆಯಬೇಡ. ನೀನು ಅವರಿಗೆ ದೂಡುವ ಹಳ್ಳದಲ್ಲಿ ಮೊದಲು ಬೀಳುವುದು ನೀನೇ ಎನ್ನುವುದನ್ನು ಮರೆಯಲೇಬೇಡ. ಪ್ರೀತಿಯಿಲ್ಲದ ಅರಮನೆಯ ಕೋಟ್ಯಾಧಿಪತಿ ಆಗುವುದಕ್ಕಿಂತ ಅನುರಾಗ ತುಂಬಿದಂತಹ ಗುಡಿಸಿಲಿನ ಬಡವನಾಗಿ ಇರುವುದೇ ಸ್ವರ್ಗ. ಹಣಕ್ಕೆ ಬೆಲೆ ಕೊಡುವ ಕಾಲ ಹೋಗಿದೆ. ಈಗ ನಿಮ್ಮ ಗಳಿಕೆಯೇ ನಿಮ್ಮ ಗುಣವನ್ನು ನಿರ್ಧರಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಬದುಕೋಕೆ ಅನುಸರಿಸುತ್ತಿರುವ ನೀತಿ ರಾಮನದ್ದೇ, ಆದರೆ ಬದುಕುವ ರೀತಿ ಮಾತ್ರ ರಾವಣದ್ದು ಆಗಿದೆ. ನೆಮ್ಮದಿಯಿಂದ ಬದುಕಲು ಪ್ರಯತ್ನಿಸಿ. ಆಸೆ ಅಗತ್ಯತೆಗಳು ಮರಣದವರೆಗೂ ಕೂಡ ಪೂರ್ತಿಯಾಗಿ ಇರುವುದಿಲ್ಲ. ಸಿಗದ ಖುಷಿಗೆ ಆಸೆ ಪಡುವುದು ಮೂರ್ಖತನ. ಸಿಗುವ ಖುಷಿಯಲ್ಲಿ ಕನಸು ಕಟ್ಟಿ ಬದುಕುವುದೇ ನಮ್ಮ ಜೀವನ. ದೇವರ ಹೆಸರಲ್ಲಿ ಉಪವಾಸ ಮಾಡುವುದು ಸಾಧನೆ ಅಲ್ಲವೇ ಅಲ್ಲ. ಹೆತ್ತು ಹೊತ್ತು ಸಾಕಿದ ನಿಮ್ಮ ತಂದೆ ತಾಯಿಗಳನ್ನು ಉಪವಾಸ ಇರದಂತೆ ನೋಡಿಕೊಳ್ಳುವುದೇ ಮಹಾ ಸಾಧನೆ ಎನ್ನುವುದನ್ನು ಮರೆಯಲೇಬೇಡಿ. ಜನರ ಇಷ್ಟಕ್ಕೆ ತಕ್ಕ ಹಾಗೆ ಮುಖ ಬದಲಿಸುತ್ತಾರೆ. ಒಂದು ದಿನ ಕನ್ನಡಿಯ ಮುಂದೆ ನಿಂತಾಗ ನಿನ್ನ ಅಸಲಿ ಮುಖವೇ ನಿನಗೆ ಪರಿಚಯವಾಗಿ ಕಾಣುವುದು. ಅಂದವಾದಂತಹ ದೇಹಕ್ಕೆ ಆಸೆ ಹೆಚ್ಚು, ಒಳ್ಳೆಯ ಮನಸ್ಸಿಗೆ ಮೋಸ ಹೆಚ್ಚು. ಪ್ರೀತಿ ಮಾಡಿದರೆ ಜಗಳ ಮಾಡು, ಕೋಪಗೊಳ್ಳುವ, ಸಂಶಯ ಮಾಡುವ ವಯಸ್ಸು. ಮನಸ್ಸಿಲ್ಲದೆ ಇದ್ದರೆ ಮಾತನಾಡಬೇಡಿ. ಆದರೆ ಯಾರಿಗೂ ಕೂಡ ಸುಳ್ಳು ಪ್ರೀತಿ ಮಾಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಮನುಷ್ಯನಿಗೆ ಪ್ರತಿಯೊಂದು ಪಾಪಕ್ಕೂ ಕೂಡ ಕ್ಷಮೆ ಸಿಗಬಹುದು, ಆದರೆ ಪ್ರೀತಿಯಲ್ಲಿ ಮಾಡಿದಂತಹ ಮೋಸಕ್ಕೆ ಕ್ಷಮೆಯೇ ಇಲ್ಲ, ಅದಕ್ಕೆ ಪಶ್ಚಾತ್ತಾಪವೂ ಕೂಡ ಇಲ್ಲ.
ಕುದುರೆಯೇ ಓಟವನ್ನು ನೋಡಿ ಕತ್ತೆ ಓಡಿದರೆ ಅದು ಹೇಗೆ ತಾನೇ ರೇಸಿನಲ್ಲಿ ಗೆಲ್ಲುವುದಕ್ಕೆ ಆಗುವುದಿಲ್ಲ. ಇಲ್ಲಿ ಎಲ್ಲರೂ ಕೂಡ ಓಡುತ್ತಾರೆ ಅಂತ ನೀನು ಓಡಬೇಡ. ನಿಲ್ಲುವ ಕಡೆ ಗತ್ತಿನಿಂದ ನಿಲ್ಲು, ಗೆಲ್ಲುವ ಕಡೆ ಮೌನವಾಗಿ ಗೆಲ್ಲು. ಏಕೆಂದರೆ ನಿನ್ನ ಹಾದಿಗೆ ನೀನೇ ರಾಜ, ನಿನ್ನ ಆಟಕ್ಕೆ ನೀನೇ ಮಂತ್ರಿ ಎನ್ನುವುದನ್ನು ಮರೆಯಲೇಬೇಡ. ಎಲ್ಲವನ್ನ ಹಠದಿಂದ ಪಡೆಯುವ ನಾನು ನಿನ್ನ ಪಡೆಯಲು ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ಸತ್ತ ಮೇಲೆ ಮಣ್ಣು ಹಾಕಲು ಸಾವಿರಾರು ಕಿಲೋಮೀಟರ್ ದೂರದಿಂದ ಬರುವಂತಹ ಜನರು ಇದ್ದಾರೆ. ಆದರೆ ಜೀವಂತವಾಗಿ ಇದ್ದಾಗ ಪಕ್ಕದಲ್ಲಿ ಇದ್ದರೂ ಕೂಡ ಒಂದು ಸಣ್ಣ ಸಮಸ್ಯೆಗೂ ಕೂಡ ಸಹಾಯ ಮಾಡುವ ಮನಸ್ಸು ಯಾರಿಗೂ ಕೂಡ ಇರುವುದೇ ಇಲ್ಲ. ಇಂತಹ ಜೀವನ ನಮ್ಮದು ನೋಡಿ. ಎಲ್ಲರೂ ಹೇಳುತ್ತಾರೆ ಸಂಬಂಧವೇ ದೊಡ್ಡದ್ದು ಎಂದು. ಆದರೆ ನಮ್ಮ ಕಷ್ಟ ಕಾಲದಲ್ಲಿ ಬರದೇ ಇರುವಂತಹ ಸಂಬಂಧ ಎಂತಹ ಸಂಬಂಧ ಹೇಳಿ? ಪ್ರೀತಿಸಿದ ಮೇಲೆ ತಪ್ಪು ಇಬ್ಬರಿಂದ ಆಗಲಿ ಒಬ್ಬರಿಂದಲೇ ಆಗಲಿ ಅದನ್ನು ಕ್ಷಮಿಸಿ ಹೊಂದಿಕೊಂಡು ಹೋಗುವ ಮನಸ್ಸು ಎನ್ನುವುದು ಇರಬೇಕೇ ಹೊರತು ಪ್ರೀತಿಯನ್ನೇ ಕಳೆದುಕೊಳ್ಳುವಂತಹ ಹಠ ಇರಲೇಬಾರದು. ಯಾರದೋ ನೆನಪಿನಲ್ಲಿ ಕಣ್ಣೀರು ಹಾಕುವುದರಿಂದ ಹೃದಯದ ನೋವು ಕಡಿಮೆ ಆಗುವುದಿಲ್ಲ. ಪ್ರೀತಿಯೇ ಆಗಲಿ ಸ್ನೇಹವೇ ಆಗಲಿ ಹಣೆಬರಹದಲ್ಲಿ ಬರೆದಿರಬೇಕು. ಏಕೆಂದರೆ ಒತ್ತಾಯದಿಂದ ಯಾರೂ ಕೂಡ ತಮ್ಮವರು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಚಿನ್ನಕ್ಕೆ ಮಣ್ಣು ತಗಲಿದರೆ ಅದರ ಬೆಲೆ ಕಡಿಮೆ ಆಗುವುದಿಲ್ಲ. ಹಾಗೆಯೇ ಒಳ್ಳೆಯ ಗುಣ ಇರುವಂತಹ ವ್ಯಕ್ತಿಗೆ ಕಷ್ಟ ಬಂದಾಗ ಅದರ ಗೌರವ ಕುಗ್ಗುವುದೇ ಇಲ್ಲ. ಕೋಪ ಬಂದಾಗ ನನ್ನ ಮಾತು ಬದಲಾಗುತ್ತದೆ ಹೊರತು ನಿನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿಯಾಗಲಿ ಗೌರವವಾಗಲಿ ನಂಬಿಕೆಯಾಗಲಿ ಯಾವತ್ತಿಗೂ ಕೂಡ ಕಮ್ಮಿ ಆಗುವುದೇ ಇಲ್ಲ ಎನ್ನುವ ಮನಸ್ಥಿತಿಯನ್ನು ಎಲ್ಲ ಗಂಡು ಮಕ್ಕಳು ಹೊಂದಿರಲೇಬೇಕು. ಅಂತಹ ಕುಟುಂಬದಲ್ಲಿ ಎಂದಿಗೂ ಕೂಡ ಗಂಡ ಹೆಂಡತಿ ಬೇರೆ ಆಗುವಂತಹ ಪ್ರಸಂಗವೇ ಉದ್ಭವ ಆಗುವುದೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಯಾವುದೇ ಸ್ವಾರ್ಥ ಇಲ್ಲದೆ ಮತ್ತು ಭೇಟಿಯಾಗದೆ ತಮ್ಮನ್ನು ಪ್ರತಿದಿನ ನೆನಪಿಸಿಕೊಳ್ಳುವವರು ಅದೃಷ್ಟದಿಂದ ಮಾತ್ರ ಸಿಗುತ್ತಾರೆ. ಪಾರ್ಥ, ಅವರನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡ. ಜೀವನದಲ್ಲಿ ನಾವು ಅಂದುಕೊಂಡಿದ್ದೇ ಒಂದು ಆಗುತ್ತಿರುವುದೇ ಒಂದು ಎಂದು ಹತಾಶೆಗೆ ಒಳಗಾಗಬೇಡಿ. ಬಯಸಿದ್ದೆಲ್ಲ ಸಿಗುವಂತೆ ಇದ್ದಿದ್ದರೆ ಬಯಕೆಗೆ ಬೆಲೆಯೇ ಇರುತ್ತಿರಲಿಲ್ಲ. ಅನಿಸಿದ್ದೆಲ್ಲವನ್ನ ಹೇಳುವಂತೆ ಇದ್ದಿದ್ದರೆ ಮೌನಕ್ಕೆ ಅರ್ಥವೇ ಇರುತ್ತಿರಲಿಲ್ಲ. ತಪ್ಪುಗಳೇ ಆಗದೇ ಇದ್ದಿದ್ದರೆ ಹೊಸ ಪ್ರಯತ್ನಗಳನ್ನು ಪಡುತ್ತಿರಲಿಲ್ಲ. ಕಣ್ಣೀರೇ ಬರದೇ ಇದ್ದಿದ್ದರೆ ನಗುವಿನ ಆನಂದ ತಿಳಿಯುತ್ತಾ ಇರಲಿಲ್ಲ. ಕಷ್ಟಗಳು ಎದುರಾಗದೇ ಇದ್ದರೆ ಜೀವನ ಮೌಲ್ಯ ಎನ್ನುವುದು ನಮಗೆ ಗೊತ್ತಾಗುವುದಕ್ಕೆ ಸಾಧ್ಯವೇ ಆಗುತ್ತಿರಲಿಲ್ಲ. ನಾಳೆ ಮಾಡುತ್ತೇನೆ, ಸ್ವಲ್ಪ ಸಮಯ ಇದೆ, ಇನ್ನೂ ಯೋಚಿಸಬೇಕು. ಈ 3 ಪದಗಳು ಅನೇಕ ಕನಸುಗಳನ್ನು ನಿಲ್ಲಿಸುತ್ತದೆ. ಜೀವನದಲ್ಲಿ ದೊಡ್ಡ ಬದಲಾವಣೆ ಒಂದು ಸಣ್ಣ ಆರಂಭದಿಂದಲೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಹೆತ್ತವರಿಗಾಗಿ ಸೋತ ಹುಡುಗಿ, ಜವಾಬ್ದಾರಿಗಾಗಿ ಸೋತ ಹುಡುಗ. ಪ್ರೀತಿ ಸೋತಿರಬಹುದು, ಆದರೆ ಎಂದಿಗೂ ಕೂಡ ಸಾವು ಎನ್ನುವುದು ಆಗುವುದೇ ಇಲ್ಲ. ಕಾಣದ ದಾರಿಯಲ್ಲಿ ನಿನ್ನವರನ್ನ ಹುಡುಕಬೇಡ. ನಿನ್ನ ದಾರಿಯಲ್ಲಿ ನಿನಗಾಗಿ ಬಂದವರನ್ನ ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡ. ಜೀವನದಲ್ಲಿ ನಾವು ಹೇಗಿರಬೇಕು? ಉಪ್ಪಿನ ಹಾಗಿರಬೇಕು. ಯಾರು ನಮ್ಮನ್ನು ಅತಿಯಾಗಿ ಬಳಸಿಕೊಳ್ಳಬಾರದು ಮತ್ತು ನಾವು ಇಲ್ಲದೆ ಕೆಲಸವೂ ಕೂಡ ಆಗಲೇಬಾರದು. ಬುದ್ಧಿ ಇದ್ದವನು ಯುದ್ಧ ಗೆಲ್ಲುತ್ತಾನೆ, ಗುಣ ಇದ್ದವನು ಮನಸ್ಸನ್ನು ಗೆಲ್ಲುತ್ತಾನೆ, ಆದರೆ ತಾಳ್ಮೆ ಇದ್ದವನು ಇಡೀ ಜಗತ್ತನ್ನೇ ಗೆಲ್ಲುತ್ತಾನೆ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಸಮಯ ಯಾರಿಗೂ ಕೂಡ ಇರುವುದಿಲ್ಲ. ನಾವು ಯಾರಿಗೆ ಎಷ್ಟು ಮುಖ್ಯ ಅನ್ನುವುದರ ಮೇಲೆ ಅದರ ಸಮಯ ಮಾತಾಡುತ್ತದೆ ಅಷ್ಟೇ. ಆಡುವ ಮಾತಿನಲ್ಲಿ ಸುಳ್ಳು ಇದ್ದರೂ ಪರವಾಗಿಲ್ಲ, ಆದರೆ ತೋರಿಸುವಂತಹ ಪ್ರೀತಿಯಲ್ಲಿ ಎಂದಿಗೂ ಕೂಡ ಸುಳ್ಳು ಇರಲೇಬಾರದು. ಎಲ್ಲಿ ಸತ್ಯ ಇರುತ್ತದೆಯೋ ಅಲ್ಲಿ ಹಠ ಇರುತ್ತದೆ. ಎಲ್ಲಿ ಹಠ ಇರುತ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರುತ್ತದೆ. ಎಲ್ಲಿ ಕೋಪ ಇರುತ್ತದೆಯೋ ಅಲ್ಲಿ ಹೆಚ್ಚು ಪ್ರೀತಿ ಎನ್ನುವುದು ಅಡಗಿರುತ್ತದೆ. ಜೀವನದಲ್ಲಿ
ಕಠಿಣ ದಿನಗಳು ಎದುರಾದಾಗ ಮನುಷ್ಯ ಒಂಟಿಯಾಗಿ ಬಿಡುತ್ತಾನೆ ಎನ್ನುವುದು ಎಷ್ಟು ಸತ್ಯವೋ, ಆ ಕಠಿಣ ದಿನಗಳು ಕೂಡ ಆತನನ್ನು ಮತ್ತಷ್ಟು ಬಲಶಾಲಿಯನ್ನಾಗಿ ಮಾಡುತ್ತದೆ ಎನ್ನುವುದು ಕೂಡ ಅಷ್ಟೇ ಸತ್ಯವಾಗಿರುವಂತಹ ಮಾತು. ಕೆಟ್ಟ ಸಮಯ ಬದಲಾಗಬಹುದು, ನಮಗೆ ನೋವು ಕೊಡುವುದಕ್ಕೆ ಕೆಟ್ಟ ಸಮಯ ಬರುವುದಿಲ್ಲ. ನಮ್ಮ ಜೀವನದಲ್ಲಿ ಯಾರ್ಯಾರು ಎಂಥವರು ಎಂದು ತೋರಿಸುವುದಕ್ಕೆ ನಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಎನ್ನುವುದು ಬರುತ್ತದೆ. ಅತಿಯಾದ ತಾಳ್ಮೆಯೂ ಕೂಡ ಕೆಲವೊಮ್ಮೆ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.